ಕೃಷ್ಣ ಪರಮಾತ್ಮ ಎಲ್ಲಾದರೂ ಚಪ್ಪಲಿ ಹಾಕ್ಕೊಂಡಿರೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ನಮಸ್ಕಾರ. ಯಾಕೆ ಅಂತ ಹೇಳ್ತೇನೆ. ಕೃಷ್ಣ ಸುಮಾರು 3-4 ವರ್ಷ ಇದ್ದಾಗ ವೃಂದಾವನದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾರೆ, ನಾಳೆಯಿಂದ ಕೃಷ್ಣ ಹಸುಕರುಗಳನ್ನು ಮೇಯ್ಸೋಕ್ಕೆ ಬಲರಾಮ ಮತ್ತು ಅವನ ಗೆಳೆಯರ ಜೊತೆ ಹೋಗ್ತಾನೆ ಅಂತ. ಎಲ್ರಿಗೂ ಖುಷಿನೋ ಖುಷಿ, ಹಸುಕರಿಗಳಿಗಂತೂ ಖುಷಿನೋ ಖುಷಿ. ಕೃಷ್ಣ ಏನು ಮಾಡ್ತಾನೆ, ಅಮ್ಮನ ಹತ್ರ ಬರ್ತಾನೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಅಮ್ಮ ನಾಳೆ ನಾನು ಹಸುಕರುಗಳನ್ನ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಾ ಅಂತ. ಹಾಗೆ ಯಶೋದಮ್ಮ ಹೇಳ್ತಾರೆ, ಹೌದು ಕೃಷ್ಣ, ನಾಳೆಯಿಂದ ನೀನು ಅಣ್ಣ ಬಲರಾಮ ನಿನ್ನೆಲ್ಲ ಗೆಳೆಯರು ಹಸುಕರುಗಳನ್ನ ಕರ್ಕೊಂಡು ಮೇಯ್ಸಕ್ಕೆ ಹೋಗ್ತೀರಾ ಅಂತ. ತಕ್ಷಣ ಕೃಷ್ಣನಿಗೆ ಖುಷಿಯಾಗತ್ತೆ. ಆಮೇಲೆ ಅಮ್ಮನ ನೋಡ್ತಾನೆ, ಏನೋ ಮಾಡ್ತಾ ಇರ್ತಾರೆ. ಅದಕ್ಕೆ ಕೇಳ್ತಾನೆ, ಅಮ್ಮ ಏನು ಮಾಡ್ತಾ ಇದ್ದೀರಾ ನೀವು ಅಂತ. ಆಗ ಯಶೋದಮ್ಮ ಹೇಳ್ತಾರೆ, ಕೃಷ್ಣ ನಾಳೆ ನೀನು ಕಾಡಿನಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀಯ, ಅಲ್ಲೆಲ್ಲ ಕಲ್ಲು ಮುಳ್ಳುಗಳಿರುತ್ತೆ, ನಿನ್ನ ಕಾಲಿಗೆ ಏಟಾಗುತ್ತಲ್ವಾ, ಅದಕ್ಕೆ ಚಪ್ಪಲಿ ಹೊಲಿತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ ನೀ ಚಪ್ಪಲಿ ಹೊಲಿತೀಯಾ? ಹೊಲಿಯೋದಿದ್ರೆ ಅಣ್ಣನಿಗೆ ನನ್ನೆಲ್ಲ ಗೆಳೆಯರಿಗೆ 9 ಲಕ್ಷ ಹಸುಕರುಗಳಿಗೂ ಹೊಲಿಬೇಕು, ಇಲ್ಲ ಅಂದರೆ ನಂಗೆ ಬೇಡ ಅಂತ. ಆಗ ಯಶೋದಮ್ಮ, ಸಾಧ್ಯನಾ ಎಲ್ರಿಗೂ ಹೊಲಿಯೋಕ್ಕೆ ಒಂದು ರಾತ್ರಿಲಿ? ಇಲ್ಲ, ಕೃಷ್ಣನಿಗೆ ಹೊಲಿತಾ ಇದ್ದ ಚಪ್ಪಲಿನೂ ಪಕ್ಕಕ್ಕೆ ಇಡ್ತಾನೆ. ಇದನ್ನು ಕೇಳಿಸ್ಕೊಂಡಾಗ ದನ ಕರುಗಳಿಗೆ ಭಯ ಆಗಿಬಿಡುತ್ತೆ. ಅಯ್ಯೋ, ಕೃಷ್ಣ ಚಪ್ಪಲಿ ಹಾಕಿಲ್ಲ ಅಂದರೆ ಕಲ್ಲು ಮುಳ್ಳುಗಳಿದ್ರೆ ಯಶೋದಮ್ಮ ಕಳಿಸಲ್ವಲ್ಲ, ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಿ ಅಷ್ಟು ದನ ಕರುಗಳೇನು ಮಾಡುತ್ತವೆ, ರಾತ್ರಿ ವೃಂದಾವನ ಸುತ್ತಮುತ್ತ ಜಾಗದಲ್ಲೆಲ್ಲ ಹೋಗಿ ತಮ್ಮ ಕೋಡಿನಲ್ಲಿ ಕಲ್ಲುಗಳನ್ನೆಲ್ಲ ಪುಡಿ ಮಾಡುತ್ತವೆ, ಮುಳ್ಳುಗಳನ್ನೆಲ್ಲ ತುಳಿದು ಶಮನ ಮಾಡುತ್ತವೆ. ಬೆಳಗ್ಗೆ ಎದ್ದು ನೋಡಿದ್ರೆ ಇಡೀ ವೃಂದಾವನ ಸುತ್ತಮುತ್ತ ಎಲ್ಲ ನುಣುಪಾದ ಹಿಟ್ಟಿನ ಹಾಗಾಗಿರುತ್ತೆ. ಪ್ರೂಫ್, ಎಲ್ಲದಕ್ಕೂ ನಾವು ಪ್ರೂಫ್ ಏನು ಅಂತ ಕೇಳ್ತೇವಲ್ವ. ಈಗಲೂ ಅಷ್ಟೇ ವೃಂದಾವನಕ್ಕೆ ಹೋಗಿ ನೋಡಿ, ವೃಂದಾವನದಲ್ಲಿ ರಸ್ತೆಯಲ್ಲಿ ಸುತ್ತಮುತ್ತ ಹಿಟ್ಟು ಮರಳು, ಅಲ್ಲಿ ಎಲ್ಲೂ ಒಂದು ಕಲ್ಲಾಗಲಿ ಮುಳ್ಳಾಗಲಿ ಇಲ್ಲ, ಎಲ್ಲ ಕಡೆ ನುಣುಪಾದ ಹಿಟ್ಟಿನಂತಹ ಮಣ್ಣೇ ಇರುತ್ತೆ. ಈಗ ಗೊತ್ತಾಯ್ತು ಅನಿಸುತ್ತೆ ಕೃಷ್ಣ ಪರಮಾತ್ಮ ಕಾಲಿಗೆ ಯಾಕೆ ಚಪ್ಪಲಿ ಹಾಕ್ಕೊಳ್ಳಿಲ್ಲ ಅಂತ. ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.